ನಮಸ್ಕಾರ. ಎಷ್ಟೋ ಸಲ ನಾನು ಈ ಪ್ರಕೃತಿಗೆ ಬರ್ತಿದ್ದೀನಿ, ಹೋಗ್ತಾ ಇರ್ತೀನಿ. ಇವತ್ತೊಂದು ವಿಡಿಯೋ ಮಾಡೋಣ ಅಂದ್ಬಿಟ್ಟು ಬಂದಂಗೆ. ಅದೇ ರೀತಿ ನಮಗೆ ವಿಡಿಯೋ ಮಾಡಬೇಕಂದ್ರೆ ಕೆಲವೊಂದು ಸಾಮಗ್ರಿಗಳು ಬೇಕು, ಕೆಲವೊಂದು ವಸ್ತುಗಳು ಬೇಕು, ಸ್ಟೈಲಿಶಾಗಿ ಕಾಣಿಸೋಕ್ಕೆ ಕೂಲಿಂಗ್ ಗ್ಲಾಸು ಬೇಕು. ಅದೇ ರೀತಿ ಯಾವತ್ತೂ ನಾನು ಕೂಲಿಂಗ್ ಗ್ಲಾಸ್ ಎಲ್ಲ ವಿಡಿಯೋ ಹಾಕ್ಕೊಂಡು ಮಾಡೋದಿಲ್ಲ. ಸರಿ ಆಯಿತು ಬರೋಣ ಅಂದ್ಬಿಟ್ಟು ಬಂದೆ. ಸೆಲ್ಫಿ ಸ್ಟಿಕ್ ಒಂದು ಬರೋವಾಗೆ ಮನೆಯಲ್ಲೇ ತಗೊಂಡು ಸಹ ಬಂದೆ. ಸೆಲ್ಫಿ ಸ್ಟಿಕ್ ತಗೊಂಡು ಬಂದುಬಿಟ್ಟು ಇದನ್ನೆಲ್ಲ ಈ ನೇಚರ್ನೆಲ್ಲ ಇವಾಗ ನಾನು ಕುತ್ಕೊಂಡಿದ್ದೀನಲ್ಲ ನೋಡಿ, ಈ ನೇಚರೆಲ್ಲ ಶೂಟ್ ಅಂದರೆ ವಿಡಿಯೋ ಮಾಡಿದೆ. ವಿಡಿಯೋ ಮಾಡಿಬಿಟ್ಟು ಅದೇ ರೀತಿಯೇ ಮತ್ತೆ ಇಲ್ಲೇ ಮತ್ತೆ ಕುತ್ಕೊಂಡೇ ಕುತ್ಕೊಂಡು ಏನಪ್ಪ ಕಾನ್ಸೆಪ್ಟ್ ಅಂದರೆ, ಈ 2025 ಮುಗ್ತಾ ಬಂತು. 17ನೇ ತಾರೀಕು 12ನೇ ತಿಂಗಳು 2025. ಸಮಯ ಬಂದ್ಬಿಟ್ಟು 4:57. ಯಾಕಂದರೆ ಕೂಲಿಂಗ್ ಗ್ಲಾಸ್ ಹಾಕ್ಕೊಳ್ತಾ ಇದ್ದು ಸರಿಯಾಗಿ ಟೈಮ್ ಕಾಣಿಸ್ತಾ ಇಲ್ಲ. 4-5 ಗಂಟೆ ಆಯ್ತಾ ಬಂತು ಅಂದ್ಕೊಳ್ಳಿ. ನನ್ನ ಕಾನ್ಸೆಪ್ಟ್ ಏನು ಹೇಳಕ್ಕೆ ಬರ್ತೀನಂದರೆ, ಮೊನ್ನೆ ತಾನೇ ಹೇಳಿದೆ, ಪ್ರತಿದಿನ ಬಂದುಬಿಟ್ಟು ಈ ಥರ ನೇಚರಲ್ಲಿ ಕುತ್ಕೊಂಡು ವಾರಕ್ಕೆ ಒಂದು ಸತಿ 2 ಸತಿ ಆದರೂ ನಾವು ಈ ಗಾಳಿ ತಗೊಳ್ಬೇಕು. ಆಕ್ಸಿಜನ್ ಈ ಕಾಡಲ್ಲಿ ಬರುವ ಯಾವುದೇ ಒಂದು ಗಾಡಿಗಳ ಕಲುಷಿತ ಹೊಗೆ ಆಗಲಿ ಇದೆಲ್ಲ ಇಲ್ದಿರ ಬಂದು ತಗೊಂಡು, ಓ ಮೈ ಗಾಡ್, ಸರಪ್ಪ ಯಾರು ತಪ್ಪಾಗಿ ತಳ್ಕೊಬೇಡ್ರಿ. ವಿಡಿಯೋ ಸ್ಕಿಪ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಮಂಜು ಕಾಲ, ಡಿಸೆಂಬರ್ ಅಂದ್ರೇ ಒಂದು ಎಷ್ಟೊಂದು ಮಂಜು ಐತಂದ್ರೆ ಅಷ್ಟೊಂದು ಮಂಜು ಕಾಲ ಐತೆ. ಪ್ರತಿಯೊಬ್ಬರಿಗೂ ನೆಗಡಿ ಕೆಮ್ಮು ಬರೋದು ಸಹಜನೇ. ನಾನು ಅಂದಾಗ ಗೊಣ್ಣೆನೂ ಸ್ವಲ್ಪ ಬಂದುಬಿಡ್ತು. ಸರಿ ಆಯಿತು, ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ನಮ್ಮ ಮೈ, ನಮ್ಮ ಗೊಣ್ಣೆ, ನಮ್ಮ ಬಾಯಿ, ನಮ್ಮ ಮೆಂಜು. ಕಾನ್ಸೆಪ್ಟ್ ಹೇಳಕ್ಕೆ ಬರ್ತೀನಲ್ಲ. ಸರಿ, ನಾನು ಮೊನ್ನೆ ಇದೇನೋ ಈ ನಡುವೆ ಆವಾಗವಾಗ ಕಾಡಕ್ಕೆ ಬರ್ತಾ ಇರ್ತೀನಿ. ಸರಿ ಆಯಿತು ಅಂದ್ಬಿಟ್ಟು ಬಂದೆ. ಬರೋವಾಗ ಸ್ವಲ್ಪ ಹೊತ್ತು ನಾವು ಪ್ರಾಣಾಯಾಮ ಮಾಡೋಣ, ಸ್ವಲ್ಪ ಹೊತ್ತು ಎಕ್ಸಸೈಸ್. ನಮ್ಮ ಯೂಟ್ಯೂಬ್ ಚಾನಲ್ ಡುಬಾಕೂರು ಯೂಟ್ಯೂಬಲ್ಲಿ ಹಾಕ್ತಾಯಿರ್ತೀನಿ, ನಾನು ಹೆಲ್ತ್ ವೀಡಿಯೋಸಲ್ಲಿ ಹಾಕ್ತಾಯಿರ್ತೀನಿ. ಸ್ವಲ್ಪ ಹೊತ್ತು ಪ್ರಾಣಾಯಾಮ ಮಾಡೋಣ. ಸ್ವಲ್ಪ ನನಗೂ ಅಂತ ಒಂದು 10-20 ಜನ ಸಬ್ಸ್ಕ್ರೈಬರ್ ಅವರು ಸಾವಿರಾರು ಗಟ್ಟಲಿದ್ದರೆ ಕೂಡ ಅವ್ರು ನೋಡ್ತಾರೆ. ನಾನು ವೀಡಿಯೋ ಹಾಕ್ತಾನೆ, ವೀಡಿಯೋ ಹಾಕಿದ ತಕ್ಷಣ ನೋಡ್ತಾರೆ. ಅವ್ರಿಗೆ ಯಾವಾಗಾದ್ರೂ ಕಳ್ಸೋಣ. ನಿಮ್ಮ పక్కదಲ್ಲಿರುವ ಉಂಗಲ್ ಅருகில் இருக்கின்ற మీ పక్కల ఉండే అడవి కానీ ఎత్తరమైన ప్రదేశానికి పోండా. ఆడ ಯಾವುದೇ ಡಿಸ್ಟರ್ಬ್ లేకుండా ఉండాలా, ಯಾವುದೇ ಒಂದು ತೊಂದರೆ ಇಲ್ದಿರ ಇರಬೇಕು. எந்த ஒரு கலுஷிதமா இல்லாம சப்தங்கள் உங்களுக்கு காதுக்கு அறியாம இருக்க வேண்டும். அந்த எடுத்துக்கிட்டு பாங்க. இது போய் உக்காருங்க, பாருங்க, காமிக்கிறேன், చూడండి, చూపిస్తాను. ನಾನು ಯಾಕೆ 3 భాషల్లో ಹೇಳ್ತಾ ఇದ್ದೀನಿ ಅಂದರೆ, ನನ್ನ సబ్స్క్రైబర్ ಯಾವ భాషలో ఉండారని మీకు తెలీదు, నాకి తెలీదు. కానీ నేను యావదానా చెప్పేది ఒకటి అర్థం చేసుకుండా అట్లా జాగాకు పోండా. ఆ జాగాకు పోయి కూకొని అడవి పక్కల కూకొని ఒక 10 నిమిషాలు ధ్యానం చేయండి.